ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು ಎಂಬಂತಹ ಚಾಪ್ಟರ್ ಇಂದ ಬಹುರಾಷ್ಟ್ರೀಯ ಕಂಪನಿಗಳು ತವರು ದೇಶಕ್ಕೆ ಹೇಗೆ ವರದಾನವಾಗಿವೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಬಹುರಾಷ್ಟ್ರೀಯ ಕಂಪನಿಗಳು ಅಂತಂದ್ರೆ ಏನು? ಇವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ದೇಶಗಳಲ್ಲಿ ಉದ್ಯಮದ ಒಡೆತನವನ್ನ ಹೊಂದಿರುತ್ತವೆ ಮತ್ತು ಕಾರ್ಯವನ್ನ ನಿರ್ವಹಿಸುತ್ತವೆ ಅಲ್ವಾ. ಸೊ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ವರದಿಯಂತೆ, ILO ಇದರ ವರದಿಯಂತೆ ಇವು ಕಾರ್ಯನಿರ್ವಹಣೆ ನಡೆಸುತ್ತವೆ. ಒಂದು ದೇಶದಲ್ಲಿ ಇದ್ದು ಇತರ ದೇಶಗಳಲ್ಲಿ ತಮ್ಮ ವ್ಯವಹಾರವನ್ನ ನಡೆಸುವಂತಹ ಕಂಪನಿ, ಉದಾಹರಣೆ ಸೋನಿ, ಸ್ಯಾಮ್ಸಂಗ್, ಓಕೆ, ಹಿಂದೂಸ್ತಾನ್ ಯೂನಿಲಿವರ್, ಇವೆಲ್ಲ ಏನು ಬಹುರಾಷ್ಟ್ರೀಯ ಕಂಪನಿಗಳು. ಇವು ತಮ್ಮ ದೇಶಕ್ಕೆ ಹೇಗೆ ವರದಾನವಾಗಿವೆ ಅಂತ ಕೇಳ್ತಾ ಇದ್ದಾರೆ. ಇವು ಕಡಿಮೆ ಬೆಲೆಯಲ್ಲಿ ಆಶ್ರಯದಾತ ದೇಶಗಳಿಂದ, ಅಂದ್ರೆ ಯಾವ ದೇಶದಲ್ಲಿ ಇರ್ತಾವೋ ಆ ದೇಶಗಳಿಂದ ಕಚ್ಚಾ ವಸ್ತುಗಳನ್ನ ಕಡಿಮೆ ಬೆಲೆಯಲ್ಲಿ ಪಡೆಯಬಹುದು. ಓಕೆ. ಸೊ ಆಶ್ರಯದಾತ ದೇಶಗಳಿಗೆ ಕಚ್ಚಾ ವಸ್ತು ಮತ್ತು ಸಿದ್ಧ ವಸ್ತುಗಳನ್ನ ರಫ್ತು ಮಾಡಿ ಹೆಚ್ಚು ಲಾಭಗಳನ್ನು ಕೂಡ ಇವು ಗಳಿಸಬಹುದು. ಓಕೆ. ಇವು ಕನಿಷ್ಠ 6 ದೇಶಗಳಲ್ಲಿ ತಮ್ಮ ಕಾರ್ಯವನ್ನ ನಿಭಾಯಿಸುತ್ತವೆ. ಆದ್ದರಿಂದ ತಮ್ಮ ದೇಶಕ್ಕೆ ಆಶ್ರಯ ದೇಶಗಳಿಂದ ಲಾಭಾಂಶದ ಜೊತೆಗೆ ರಾಜಧನ ಮತ್ತು ಆಡಳಿತಾತ್ಮಕ ಒಪ್ಪಂದಗಳಿಂದಲೂ ಕೂಡ ಆದಾಯ ಗಳಿಸಬಹುದು. ತವರು ದೇಶದಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳನ್ನ ಇವು ಕಲ್ಪಿಸುತ್ತವೆ. ಆಶ್ರಯದಾತ ದೇಶಗಳಿಂದ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನ, ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ನಮ್ಮ ದೇಶದ ಕಂಪನಿ ವ್ಯವಹಾರ ನಡೆಸ್ತಾ ಇದ್ರೆ, ಉದಾಹರಣೆ ಅಮೆರಿಕದಲ್ಲಿದ್ರೆ ಅಲ್ಲಿಂದ ತಂತ್ರಜ್ಞಾನ ಮತ್ತು ಕೌಶಲ್ಯಗಳನ್ನ ಪಡೆಯಬಹುದು. ಈ ರೀತಿ ಅನೇಕ ಅನುಕೂಲಗಳು ಬಹುರಾಷ್ಟ್ರೀಯ ಕಂಪನಿಗಳಿಂದ ತವರು ದೇಶಕ್ಕೆ ಸಿಗುತ್ತವೆ. ಓಕೆ, ಥ್ಯಾಂಕ್ ಯು.